ನಮ್ಮ ಹತ್ರ 13 ವಾಲ್ವ್ಸ್ ಇದೆ. ಒಂದು ವಾಲ್ವಲ್ಲಿ ಹಾಫ್ ಆನ್ ಅವರ್ 1 ಅವರ್ ಅಷ್ಟು ನಾವು ಟೈಮ್ ಸೆಟ್ ಮಾಡಿ ಫುಲ್ ನೈಟ್ ಹೋಗ್ತಾ ಇರುತ್ತೆ. ನಾವು ನೆಕ್ಸ್ಟ್ ಡೇ ಒಮ್ಮೆ ಹೋಗಿ ಚೆಕ್ ಮಾಡಿದ್ರೆ ಆಯಿತು ನೀರು ಹೋಗಿದೆ ಇಲ್ವಾ. ಮತ್ತು ಇಲ್ಲಾಂದರೆ ಮಾರ್ನಿಂಗ್ ಟೈಮಲ್ಲಿ ನಾವು ಒಮ್ಮೆ ಚೆಕ್ ಮಾಡ್ತೇವೆ ನೀರೆಲ್ಲ ಕರೆಕ್ಟ್ ಹೋಗ್ತಾ ಇದೆ, ಎಲ್ಲ ವಾಲ್ಸಲ್ಲಿ ಎಲ್ಲ ಪಾಯಿಂಟಲ್ಲಿ ಹೋಗ್ತಾ ಇದೆ ಅಂತ ನಾವು ಒಮ್ಮೆ ಚೆಕ್ ಮಾಡ್ತೇವೆ. ಮೊಬಿಟೆಕ್ಕಲ್ಲಿ ಕೊಡುವಾಗ ನಾವು ಡ್ರಿಪ್ಪರಲ್ಲಿ ಇಷ್ಟು ನೀರು ಹೋಗ್ತಾ ಇದೆ ಅಂತ ಗೊತ್ತು, ಅದನ್ನು ಇಷ್ಟು ಟೈಮಿಗೆ ನಾವು ಬಿಟ್ಟರೆ ಇಷ್ಟು ನೀರು ಹೋಗ್ತದೆ ಅಂತ ನಮ್ಗೆ ಗೊತ್ತು. ಪರ್ ಡೇ 100 to 120 ಲೀಟರ್ಸ್ ಒಂದು ತೆಂಗಿನ ಮರಕ್ಕೆ ಆ ರೀತಿ ಹೋಗ್ತಾ ಉಂಟು. ಪ್ಲಸ್ ಡೈಲಿ ಹೋಗುವ ಕಾರಣ ನಮಗೆ ಈಲ್ಡಲ್ಲಿ ಕೂಡ ತುಂಬ ವೇರಿಯೇಷನ್ ಇದೆ. ಈಲ್ಡ್ ಕೂಡ ಒಳ್ಳೆಯದಾಗಿ ಬರ್ತಾ ಇದೆ ಇವಾಗ. ಪ್ಲಸ್ ನಟ್ ಸೈಜ್, ನಟ್ ಈಲ್ಡ್, ನಂಬರ್ ಆಫ್ ನಟ್ಸ್ ಪರ್ ಕೊಕೊನಟ್ ಟ್ರೀ ಎಲ್ಲನೂ ಜಾಸ್ತಿ ಆಗ್ತಾ ಇದೆ. ಈಗ ಕರೆಂಟ್ ಯಾವಾಗ ಹೋಗ್ತೇವೆ, ಯಾವಾಗ ಬರುತ್ತೆ, ಅದು 3 hours ಕಂಪ್ಲೀಟ್ ಆಗಿದೆ ಇಲ್ಲ, ಎಲ್ಲ ಕನ್ಫ್ಯೂಷನ್ ನಮಗೆ. ನಾವು ಲೇಬರ್ಸನ್ನು ನಂಬಿಕೊಂಡು ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆ ಕಾರಣ ನಾವು ಮೋಟರ್ ಕಂಟ್ರೋಲನ್ನು ಕೂಡ ಹಾಕಿದ್ದೇವೆ. ಅದರಲ್ಲಿ ನಾವು ಸೆಟ್ ಮಾಡಿ ಇಡ್ಬೋದು. 3 hours ನಾವೀಗ ಒಂದು ಪಂಪನ್ನು ರನ್ ಮಾಡಬೇಕಿದ್ರೆ 3 hours ಅಂತ ಟೈಮ್ ಸೆಟ್ ಮಾಡಿ ರನ್ ಮಾಡಿದರೆ ಈಗ 1 hour ಆದಮೇಲೆ ಕರೆಂಟ್ ಹೋಯಿತು. ವಾಪಸ್ ಕರೆಂಟ್ ಬಂದಮೇಲೆ ಅದೇ ಟೈಮಿಂದ ವಾಪಸ್ ಮೋಟ್ರ್ ಸ್ಟಾರ್ಟ್ ಆಗುತ್ತೆ.